ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ದ್ವಾದಶಿ ದಿನ ಮಾಡುವಂಥ ಒಂದು ಕಾಯಿ ಹಾಲು ಗಂಜಿ, ಉಡುಪಿ ಮಠಗಳಲ್ಲಿ ಎಲ್ಲ ಈವನ್ ಉತ್ತರಾದಿ ಮಠದಲ್ಲಿ ಎಲ್ಲ ಮಾಡ್ತಾರೆ. ದ್ವಾದಶಿ ದಿನ ಮಾಡೋದಿದು. ಅದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಬಿಟ್ರೆ ಈಸಿ ಗಂಜಿ ಮಾಡಲಿಕ್ಕೆ. ಆಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೊಂದು 6-7 ಲೋಟ ಆಗಷ್ಟು ನೀರು, ಒಂದೇ ಸರಿ ಅದು ಗಂಜಿ ಥರ ಆಗುತ್ತೆ. ಅದರ್ವೈಸ್ ನೀವು ಬೇಕಾದರೆ ಒಂದು 3.5 ಲೋಟ ಆದಾಗಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಫಸ್ಟ್ ಒಂದು ಸರಿ 4-5 ಸರಿ ಕೂಗಿಸ್ಬಿಟ್ಟು ಆಮೇಲೆ ನಿಮ್ಗೆ ಬೇಕಾದಷ್ಟು ಅದನ್ನು ನೀರು ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ನಾನು ಈ ಥರ ಒಂದೇ ಸರಿನೇ ಹಾಕ್ಕೊಂಡು ಮಾಡಿಬಿಡ್ತೀನಿ. ಅವಾಗ ಗಂಜಿ ಥರನೇ ಆಗೋಗ್ಬಿಡತ್ತೆ ಅದು. ಈ ರೀತಿ ನೀರು ಹಾಕ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೋಬೇಕು. ಅದು ಬೇಯೋಷ್ಟೊತ್ತಿಗೆ ಈ ಕಡೆ ಕಾಯಿ ಹಾಲು, 1 ಲೋಟದಷ್ಟು ಕಾಯಿ, ಇದು ಕಾಯಿ ಹಾಲು ಹಾಕಿದಷ್ಟು ಚೆನ್ನಾಗಿರುತ್ತೆ. ಅದನ್ನು 2 ಸರಿ, ಒಂದು ಸರಿ ಗಟ್ಟಿ ಕಾಯಿ ಹಾಲು, ಆಮೇಲೆ ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿ ಅದನ್ನು ಸೋಸಿಬಿಟ್ಟು ಇಟ್ಕೊಳ್ಬೇಕು. ಗಂಜಿ ಆದಮೇಲೆ ಕೂಗಿದ ಮೇಲೆ ಅದಕ್ಕೆ ಆಮೇಲೆ ಬೆರೆಸೋದು. ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಷ್ಟೊತ್ತಿಗೆ ಆ ಕಡೆ ಒಂದು 3-4 ಸರಿ ವಿಸಿಲ್ ಕೂಗಿದ್ರೆ ಸಾಕು. ಯಾಕಂದರೆ ಅಕ್ಕಿ ನೆಂದಿರುತ್ತೆ, ಬೇರೆ ತೀರಾ ಮುದ್ದೆ ಆಗಿಬಿಡುತ್ತೆ ಇಲ್ದಿದ್ರೆ. ಅದಕ್ಕೋಸ್ಕರ ಒಂದು 4 ಸರಿ ಕೂಗ್ತಿದ್ದಂಗೆ ಆರಿಸ್ಬಿಟ್ಟು ಅದನ್ನು ನೋಡಿ ಈ ಥರ ಆಗಿರುತ್ತೆ. ಅದು ಈ ಥರ ಈ ಕಾಯಿ ಹಾಲು ಹಿಂಗೆ ತೆಗೆದಿರ್ತೀನಿ ನಾನು, ಅದನ್ನು ಇಟ್ಕೊಳ್ತೀನಿ ಈ ಥರ ಅಲ್ಲೇ ಕಡೆ. ಅಷ್ಟೊತ್ತಿಗೆ ನನಗೆ ಈ ಗಂಜಿನೂ ಸಹ ರೆಡಿ ಆಯಿತು. ಕೂಗಿ ವಿಸಲ್ ಅದ್ರ ಪ್ರೆಷರ್ ಎಲ್ಲ ಹೋಗಿ ಈ ಥರ ರೆಡಿ ಆಗಿದೆ ನೋಡಿ. ಈ ಥರ ಆಗಿದೆ. ಇಲ್ಲಿ ಬೇಕಾದರೆ ನಿಮಗೆ ಇನ್ನೂ ನೀರಾಗಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದು ಸರಿ ಇದೆ, ಇಷ್ಟೇ ಸಾಕು. ಇಷ್ಟು ಆಗಿರುತ್ತೆ, ಹೀಗೆ ಗಂಜಿ ಥರ ಆಗಿರುತ್ತೆ. ಇದಕ್ಕೆ ನಾವೀಗ ಏನು ಮಾಡಬೇಕು, ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀವಲ್ವ, ಕಾಯಿ ಹಾಲನ್ನು ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ, ಲೈಟ್ ಫುಡ್ಡು. ಇದನ್ನು ಯಾಕೆ ಮಾಡ್ತಾರೆ ದ್ವಾದಶಿ ದಿನ ಅಂದರೆ, ಹಿಂದಿನ ದಿನ ಎಲ್ಲ ಫಾಸ್ಟಿಂಗಲ್ಲಿರುತ್ತೆ. ಅಂದರೆ ಈಗಿನ ಥರ ಫಾಸ್ಟಿಂಗಲ್ಲ, ಮುಂಚೆ ಎಲ್ಲ ತುಂಬ ನಿಟ್ಟುಪವಾಸ ಅಂತ ಎಲ್ಲ ಮಾಡ್ತಾಯಿದ್ರು. ಆವಾಗ ಮಾರನೇ ದಿನ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಸಡನ್ಲಿ ಹೆವಿ ಫುಡ್ಡನ್ನು ತಿಂದರೆ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಈ ಗಂಜಿನ ಮಾಡಿಬಿಟ್ಟು ಫಸ್ಟು ಅದನ್ನು ಟ್ರಾನ್ಸ್ಫರ್ ಅಂದರೆ ಫಾಸ್ಟಿಂಗ್ ಸ್ಟೇಜಿಂದ ಇದಕ್ಕೆ ತೊಗೊಂಡು ಬರಲಿಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ರು. ನೋಡಿ, ಹೀಗೆ ಕಾಯಿ ಹಾಲು ಹಾಕಿ ಒಂದು ಸಣ್ಣ ಕುದಿ ಬಂದರೆ ಸಾಕು, ತುಂಬ ಕುದಿಸ್ಬಾರ್ದು. ಅಷ್ಟೊತ್ತಿಗೆ 1 ಸ್ಪೂನು ಸಾಲ್ಟ್ ಹಾಕಿಬಿಟ್ಟು ಆ ಒಲೆ ಆರಿಸ್ಬಿಟ್ಟು ಮೇಲಿಂದ ಒಂದು ಸ್ವಲ್ಪ ಒಗ್ಗರಣೆ, ಸಾಸಿವೆ, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯ್ತು. ಲೈಟ್ ಫುಡ್ಡು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಕಾಯಿ ಹಾಲು ಬೇರೆ ಹಾಕಿರೋದ್ರಿಂದ ತುಂಬ ಎನ್ಹ್ಯಾನ್ಸ್ ಆಗಿರುತ್ತೆ ಅದರ ಟೇಸ್ಟು. ಸೊ ಖಂಡಿತ ನೀವು ನೋಡಿ, ಮಾಡಿ ನೋಡಿ ಇದನ್ನು. ಹೀಗೆ ಒಗ್ಗರಣೆ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದ್ರ ಜೊತೆ ನೀವು ನಲ್ಲಿಕಾಯಿ ಚಟ್ನಿ, ಶುಂಠಿ ಚಟ್ನಿ ಆ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಲೈಟ್ ಫುಡ್ ಈಸಿಯಾಗಿನೂ ಮಾಡ್ಕೊಂಡ್ಬಿಡು. ಕಾಯಿ ಹಾಲು ತೆಕ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇದಕ್ಕೆ ಕಷ್ಟ ಇಲ್ಲ. ಬರೀ ಗಂಜಿಗಿಂತ ಇದು ಕಾಯಿ ಹಾಲು ಗಂಜಿ ತುಂಬಾ ಚೆನ್ನಾಗಿರುತ್ತೆ. ಇದು ಉಡುಪಿ ವಿಶೇಷಣೆ ಅಂತಲೇ ಹೇಳ್ಬೋದು. ಅಲ್ಲೇ ಉಡುಪಿ ಮಠದಲ್ಲಿ ಅಲ್ಲಿ ಮಾಡೋರೆ ಎಲ್ಲರೂ ಅಲ್ಲಿ ಮಾಡೋದ್ರಿಂದ ಈಗ ಇಲ್ಲೂ ಎಲ್ಲ ಫೇಮಸ್ ಆಗಿದೆ. ಆಯಿತು, ಕಾಯಿ ಹಾಲು ಗಂಜಿ ರೆಡಿಯಾಗಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.